ನಮಸ್ಕಾರ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಾನು ವಿನಯ್. ನಾವು ಬಂದಿರೋಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕಿನ ಕಿಲ್ಪಾಡಿ ಗ್ರಾಮ ಪಂಚಾಯಿತಿಯ ಸದಸ್ಯರನ್ನ ಭೇಟಿ ಮಾಡಲು. ಬನ್ನಿ ಒಂದು ರಾಜಕೀಯ ಜೀವನದ ಬಗ್ಗೆ ಒಂದು ಕಿರಿಯ ಪರಿಚಯನ ಮಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಮಾಧವ ಅಂತ. ಸರ್, ನೀವು ಯಾವ ಗ್ರಾಮ ಪಂಚಾಯಿತಿಯಿಂದ ಆಯ್ಕೆ ಆಗಿರೋಂಥದ್ದು? ಕಿಲ್ಪಾಡಿ ಗ್ರಾಮ ಪಂಚಾಯಿತಿ ಸದಸ್ಯರಿಂದ. ಸರ್, ಇದೇ ಮೊದಲನೇ ಬಾರಿನ ಸರ್ ಆಯ್ಕೆ ಆಗಿರೋಂಥದ್ದು? ಹೌದು ಸರ್. ಸರ್, ಮೊದಲನೇ ಬಾರಿನೇ ಆಯ್ಕೆ ಆಗಿರೋದಾರ? ಮೊದಲನೇ ಬಾರಿನೇ ಚುನಾವಣೆಗೆ ಸ್ಪರ್ಧಿಸಿ ಮೊದಲನೇ ಬಾರಿನೇ ಆಯ್ಕೆ ಆಗಿದ್ದೀರಾ. ಹೇಗನ್ನಿಸ್ತಾ ಇದೆ ಸರ್ ರಾಜಕೀಯ ಜೀವನ? ರಾಜಕೀಯ ಜೀವನ ಇಷ್ಟರವರೆಗೆ ಚಿಂತೆ ಇಲ್ಲ, ಇನ್ನು ಮುಂದಕ್ಕೆ ನೋಡ್ಬೇಕಷ್ಟೇ. 1-2 ವರ್ಷ ಆಯಿತು ಇಷ್ಟರವರೆಗೆ. ಈ 3 ವರ್ಷದಲ್ಲಿ ಯಾವುದೇ ರೀತಿಯಾದಂಥ ಒಂದು ತೊಂದರೆಗಳಾಗಿಲ್ಲ? 3 ವರ್ಷ ಚಿಕ್ಕ ಪುಟ್ಟ ತೊಂದರೆ ಆಗ್ತದೆ ಅಲ್ಲಿಂದ ಇಲ್ಲಿಗೆ, ಅದನ್ನು ಸರಿ ಮಾಡ್ಕೊಂಡು ಹೋಗ್ತೇವೆ ಅಷ್ಟೇ. ಹಾಂ ಸರ್. ಸರ್, ಈ ಬಾರಿ ಗೆದ್ದಂಥ ಸಮಯದಲ್ಲಿ ನಿಮಗೆ ಟೋಟಲ್ ಓಟ್ ಅಂತ ಎಷ್ಟು ಬಂದಿದೆ ಸರ್? ಒಟ್ಟು ಮತ 365 ಬಂದಿದೆ. 365. ಎಷ್ಟು ಮತಗಳ ಒಂದು ಅಂತರದಿಂದ ಗೆದ್ದಿದ್ದೀರಾ ಸರ್? ಒಂದು 170-180 ಅಂತರಿಂದ ಗೆದ್ದಿದ್ದೀನಿ. 170-180 ಮತಗಳ ಅಂತರ ಗೆದ್ದಿರೋಂಥದ್ದು ಸರ್. ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ ಸರ್? ಬಿಜೆಪಿ. ಸರ್, ನಿಮ್ಮ ವೈಯಕ್ತಿಕ ವೃತ್ತಿ ಏನು ಕೆಲಸ ಮಾಡ್ಕೊಂಡಿದ್ದೀರಾ? ಕೆಲಸ ಮಾಡೋದು ಹೇಗೆ ಕೂಲಿ ಕೆಲಸ ಮಾಡೋದು, ಮತ್ತೆ ಸೆಕ್ರೆಟರಿ. ಹಾಂ ಸರ್. 12 ಡೈರಿ ಇತ್ತು. ಹಾಂ ಸರ್. ಸರ್, ಈ ರೀತಿ ಒಂದು ಆಲ್ ಇಂಡಿಯಾ ಒಂದು ಬಿಸ್ನೆಸ್ನ ನಡೆಸ್ಕೊಂಡು ಒಂದು ಕೂಲಿಯನ್ನು ಮಾಡಿಕೊಂಡು ಒಂದು ರಾಜಕೀಯಕ್ಕೆ ಬರಬೇಕು ಅಂತ ನಿಮ್ಗೆ ಯಾವ ರೀತಿ ಅನಿಸಿದೆ ಸರ್? ಅಂದರೆ ಈಗೆಲ್ಲ ಗಲಾಟೆ ಎಲ್ಲ ಆಗ್ತದಲ್ಲ ಈ ಕಡೆಯಿಂದ, ನಮ್ಮ ಕಡೆಯಿಂದ ಗಾಡಿ ಎಲ್ಲ ಆಗ್ತಾ ಇತ್ತು. ಅದನ್ನು ಸ್ವಲ್ಪ ಸ್ಟಡಿ ಮಾಡಬೇಕಂತ ಹೋಗಿತ್ತು. ಹಾಂ ಸರ್. ಮತ್ತು ಇಲ್ಲಿ ಎಲ್ಲ ನಮ್ಮ ಕಡೆಯಿಂದ ಈ ಮುಸ್ಲಿಮರಿದ್ದರು, ಅವರಿಗೆ ಸ್ವಲ್ಪ ನಮ್ಮ ಚುನಾವಣೆ ಬಗ್ಗೆ ಮಾತಾಡಬೇಕಂತ ಗೊತ್ತಾಯಿತು. ಅದಕ್ಕೆ ಬಿಜೆಪಿ. ಇಲ್ಲಿ ನಿಮ್ಮ ಗ್ರಾಮದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮತ್ತೆ ಒಂದು ಕುಂದುಕೊರತೆಗಳು ಗಲಾಟೆಗಳಾಗಿರ್ಬೋದು, ಇದನ್ನ ನಿಲ್ಲಿಸಬೇಕು ಅಂತ ನೀವು ರಾಜಕೀಯಕ್ಕೆ ಬಂದಂಥದ್ದು ಸರ್. ಸರ್, ಈಗ 3 ವರ್ಷ ಅಧಿಕಾರಾವಧಿನ ಕಳೆದಿದ್ದೀರಾ. ಈ 3 ವರ್ಷ ಅಧಿಕಾರಾವಧಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ಯಾವ ರೀತಿಯಾದಂಥ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆದಿದೆ ಸರ್? ಅಭಿವೃದ್ಧಿ ಕೆಲಸ ಕಾರ್ಯ ನಡೆದಿದೆ ಅಂದರೆ ಈ ಕಡೆಯಿಂದ ರೋಡಿನ ವ್ಯವಸ್ಥೆ, ಸರಿಯಿಂದ ತೋಡಿನ ವ್ಯವಸ್ಥೆ, ಮತ್ತು ನಮ್ಮ ಕಡೆ ಎಲ್ಲ ಈ ದನಗಳದ್ದೆಲ್ಲ ಇತ್ತು, ಅದನ್ನೆಲ್ಲ ಸರಿ ಮಾಡಿದ್ದೀವಿ. ಈಗ ನೀರಿನ ವ್ಯವಸ್ಥೆ, ಪೈಪ್ಲೈನ್ ಎಲ್ಲ ಮಾಡಿದ್ದೀವಿ. ಅದೇ ಮೋರಿಗಳನ್ನೆಲ್ಲ ರಚಿಸಿದೆ, ಒಳಚರಂಡಿ ರಸ್ತೆ ಎಲ್ಲ ರಚಿಸಿದೆ. ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಾ ಬರ್ತಾ ಇರುವಂಥದ್ದು ಸರ್. ಸರ್, ನಿಮ್ಮ ಕುಟುಂಬದಲ್ಲಿ ನೀವೇ ಮೊದಲಿಗೆ ರಾಜಕೀಯಕ್ಕೆ ಇಲ್ಲ ನಿಮ್ಮ ಹಿರಿಕರು ಯಾರಾದ್ರೂ ಇದ್ರ ಸರ್? ಇಲ್ಲ, ಇಷ್ಟರವರೆಗೆ ರಾಜಕೀಯಕ್ಕೆ ಯಾರು ಹೋಗಲಿಲ್ಲ, ನಾನೊಬ್ಬನೇ. ಫ್ಯಾಮಿಲಿಯಲ್ಲ ನೀವೇ ಮೊದಲನೇ ಅವರು ಸರ್? ಸರ್, ನಿಮಗೆ ರಾಜಕೀಯ ಅಂದ್ರೆ ಈಗ ಒಂದು ರಾಜಕೀಯಕ್ಕೆ ಬರಬೇಕು ಅಂದ್ರೆ ಯಾರಾದ್ರೂ ಒಂದು ಬೆನ್ನೆಲುಬು, ಒಂದು ಗುರುಗಳು ಮಾರ್ಗದರ್ಶನ, ಸ್ಫೂರ್ತಿ ಅಂತ ಯಾರಾದ್ರೂ ಇರ್ತಾರೆ ಸರ್? ಆ ರೀತಿ ನಿಮ್ಮ ಜೀವನದಲ್ಲಿ ಯಾರಾದ್ರೂ ಇದ್ದಾರೆ? ಹಾಗೆ ಅವ್ರ ಹೆಸರನ್ನ ಹೇಳಕ್ ಇಷ್ಟಪಡ್ತೀರಾ? ಕೃಷ್ಣ ಶೆಟ್ಟಿಗಾರ್ ಅಂತ. ಏನಾಗಿರೋಂಥದ್ದು ಸರ್ ಅವರು? ಅಧ್ಯಕ್ಷ ಆಗಿರೋಂಥದ್ದು. ಸರ್, ನಾವು ಈ ಸಂದರ್ಭದಲ್ಲಿ ನಮ್ಮ 24x7 ಕರ್ನಾಟಕ.com ಮೂಲಕ ಅಂದ್ರೆ ನಿಮ್ಗೆ ಒಂದು ಮಾರ್ಗದರ್ಶನ, ರಾಜಕೀಯದ ಮಾರ್ಗದರ್ಶನ ಕೊಟ್ಟಂತ ನಿಮ್ಮ ಅಧ್ಯಕ್ಷರಿಗೆ ಯಾವ ರೀತಿಯಾದಂಥ ಒಂದು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ಸರ್? ಅವರಿಗೆ ಒಂದು ದೊಡ್ಡ ನಮ್ಮ ಕೃತಜ್ಞತೆಗಳಂತ ಹೇಳ್ಬೋದು. ಸರ್, ನಿಮ್ದು ಇನ್ನೂ 15 ತಿಂಗಳು ಕಾಲಾವಧಿ ಇದೆ ಸರ್ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ. ಈ 15 ತಿಂಗಳ ಕಾಲಾವಧಿಯಲ್ಲಿ ನಿಮ್ಮ ಗ್ರಾಮಕ್ಕೆ ಅಥವಾ ಒಂದು ಹೊಸ ಯೋಜನೆಗಳಾಗಿರ್ಬೋದು, ಒಂದು ಹೊಸ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿರ್ಬೋದು, ಆ ರೀತಿಯಾದ ಒಂದು ಯೋಜನೆಗಳನ್ನು ಹಾಕೊಂಡಿದ್ದೀರಾ ಸರ್? ಯೋಜನೆಗಳು ದೊಡ್ಡದುಂಟು ಈಗ. ದೊಡ್ಡ ಯೋಜನೆ ಅಂದರೆ ಇದು ರೋಡ್ ಬರ್ತದೆ, ಹೊಸದು ಯೋಜನೆ. ಮತ್ತು ಕೆರೆ ಬಾವಿ ರಚನೆ, ಅದೊಂದು 2 ಉಂಟು. ಒಂದು ದೊಡ್ಡದಂದರೆ ಈ ರೀತಿಯಾದಂಥ ಒಂದು ಗ್ರಾಮ ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ರಸ್ತೆ ಆಗ್ಬೋದು ಅಥವಾ ಒಂದು ಕೆರೆ ಬಾವಿ ಇದು ಒಂದು 15 ತಿಂಗಳಲ್ಲಿ ಅಭಿವೃದ್ಧಿ ಪಡಿಸಬೇಕು ಅಂತ ಅನ್ಕೊಂಡ್ರೆ ಸರ್, ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ನಿಮ್ಮನ್ನ ಹೊರತುಪಡಿಸಿ ಇನ್ನುಳಿದ ಸದಸ್ಯರ ಜೊತೆ, ಒಂದು ಅಧ್ಯಕ್ಷರ ಜೊತೆ ಆಗಿರ್ಬೋದು ಅಥವಾ ಒಂದು ಉಪಾಧ್ಯಕ್ಷರ ಜೊತೆ ಆಗಿರ್ಬೋದು, ನಿಮ್ಮ ಒಂದು ಹೊಂದಾಣಿಕೆ ಯಾವ ರೀತಿ ಇದೆ ಸರ್? ಹೊಂದಾಣಿಕೆ ಇದ್ದೇವೆ, ಒಳ್ಳೆ ಅಣ್ಣ ತಮ್ಮಂದರಾಗಿದ್ದೇವೆ. ಅಂದ್ರೆ ಒಂದು ಪಕ್ಷಾತೀತವಾಗಿ ಒಂದು ಕೆಲಸವನ್ನು ಮಾಡ್ತಾರೆ ಸರ್. ಈ ಬಾರಿ ಗೆದ್ದಂಥ ಸಮಯದಲ್ಲಿ ನಿಮ್ಮ ಗ್ರಾಮದ ಜನತೆ ಅಂದ್ರೆ ನಿಮಗೆ ಮೊದಲನೇ ಬಾರಿನೇ ನಿಮಗೆ ಒಂದು ಎಲೆಕ್ಷನ್ ನಿಂತಿದ್ದೀರಾ. ಮೊದಲನೇ ಬಾರಿನೇ ನಿಮಗೆ ಒಂದು 200 ಮತಗಳ ಅಂತರದಿಂದ ಗೆಲ್ಸಿದಂಥದ್ದು. 200 ಮತಗಳ ಅಂತರದಿಂದ ಗೆಲ್ಸಿರೋಂಥ ನಿಮ್ಮ ಗ್ರಾಮದ ಪ್ರತಿಯೊಬ್ಬ ಜನರು ಕಾರಣ ಸರ್. ಅವ್ರ ಅತ್ಯಮೂಲ್ಯದ ಮತವನ್ನು ಹಾಕಿ ಗೆಲ್ಸಿದ್ದಾರೆ. ನಿಮ್ಮ ಗ್ರಾಮದ ಜನತೆಗೆ ಅಂದ್ರೆ ನಮ್ಮ 24x7 ಕರ್ನಾಟಕ.com ಮೂಲಕ ಯಾವ ರೀತಿ ಒಂದು ಕೃತಜ್ಞತೆನ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮೂರಿಗೆ? ಹೌದು ಸರ್. ಊರಿನವರಿಗೆ ಅಂದರೆ ನಮ್ಮ ಅಕ್ಕಪಕ್ಕದವರೆಲ್ಲ ಒಳ್ಳೆಯಿಂದ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆದ ಕಾರಣದಿಂದ ನಾವು ಸಹ ಅವರಿಗೆ ಅಷ್ಟು ಕೆಲಸ ಮಾಡ್ತಾ ಇದ್ದೇವೆ. ನಾವೀಗ ಅವರಿಗೆ ನಮ್ಮ ದೊಡ್ಡೊಂದು ಕೃತಜ್ಞತೆಗಳಂತ ಹೇಳ್ಬೋದು. ಅಂದ್ರೆ ಅವರ ಗ್ರಾಮದಲ್ಲಿ ಒಂದು ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಮೂಲಕ ಕೃತಜ್ಞತೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತಾರೆ ಅಂತ ಸರ್. ಸರ್, ನೀವು ರಾಜಕೀಯ ಬಿಟ್ಟು ಯಾವ್ದಾರ ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡು? ಸಂಘ ಸಂಸ್ಥೆ ಅಂದರೆ ನಮ್ಮ ಒಂದು ಊರಿನ ಜಾರನೆ ಸೇವಾ ಮಿತ್ರ ಮಂಡಳ ಅಂತ, ಅಲ್ಲಿ ಒಂದು ಮೆಂಬರ್ ಆಗಿದ್ದೀನಿ. ಮತ್ತು
ನಂದಿನಿ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ಆಗಿದ್ದೇನೆ. ಸೆಕ್ರೆಟರಿ ಆಗಿರೋ ಹಾಂ ಸರ್. ಮತ್ತೆ ಯಾವ್ದಾದ್ರು ಸಂಘ ಸಂಸ್ಥೆಗಳು ಸರ್? ಸಂಘ ಸಂಸ್ಥೆ ಅಂದರೆ ನಮ್ಮ ಬಿಲ್ಲವ ಸಂಘ ಉಂಟಲ್ಲ ಒಂದು. ಹಾಂ ಸರ್, ಅಂದರೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡು ಬರ್ತಾ ಇರುವಂಥದ್ದು ಸರ್. ಸರ್, ನಿಮ್ಮ ಗ್ರಾಮದ ಜನತೆ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಒಂದು ಪಕ್ಷ ನಿಮ್ಗೆ ಇದೇ ರೀತಿ ಒಂದು ಬೆಂಬಲವನ್ನು ಕೊಡ್ತಾ ಬಂದರೆ ಮುಂದೆ ಒಂದು ತಾಲೂಕು ಮಟ್ಟದಲ್ಲಿ ಇಲ್ಲ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಚುನಾವಣೆಯನ್ನು ಸ್ಪರ್ಧಿಸಬೇಕು ಅಂತ ಏನಾದ್ರು ಆಸೆ ಆಕಾಂಕ್ಷೆ ಉಂಟು, ಬರ್ಬೋದು. ಆಸೆ ಆಕಾಂಕ್ಷೆಗಳನ್ನ ಉಟ್ಕೊಂಡಿರುವಂಥದ್ದು ಸರ್. ಒಂದು 8 ವರ್ಷಗಳ ಒಂದು ರಾಜಕೀಯ ಜೀವನದಲ್ಲಿ ಇದೇ ಮೊದಲನೇ ಬಾರಿಗೆ ಒಂದು ಚುನಾವಣೆಯನ್ನು ಸ್ಪರ್ಧಿಸಿ ಮೊದಲನೇ ಬಾರಿಗೆ ಒಂದು 200 ಮತಗಳ ಅಂತರದಿಂದ ಜಯಶೀಲರಾಗಿದ್ದಾರೆ. ಮತ್ತು ಇವರ ಗ್ರಾಮದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಇವರ ಗ್ರಾಮದಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಇಲ್ಲ ಒಂದು ಒಳಚರಂಡಿ ಆಗಿರ್ಬೋದು, ಇಲ್ಲ ಒಂದು ರಸ್ತೆ ಡಾಂಬರೀಕರಣ ಆಗಿರ್ಬೋದು, ಪ್ರತಿಯೊಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಮತ್ತು ಇವರ ಒಂದು ರಾಜಕೀಯ ಜೀವನದಲ್ಲಿ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸ್ಪರ್ಧಿಸಬೇಕು, ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಏಳಿಗೆಯನ್ನು ಕಾಣಬೇಕು ಅಂತ ಒಂದು ಆಸೆ ಆಕಾಂಕ್ಷೆಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ರಾಜಕೀಯ ಜೀವನ ಇದೇ ರೀತಿ ಬೆಳೀತಾ ಇರಲಿ. ತಮ್ಮ ಅತ್ಯಮೂಲ್ಯ ಸಮಯವನ್ನು ಕಳೆದಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸರ್.